ಜನವರಿ 8, 9ರಂದು ನವಲಗುಂದದಲ್ಲಿ ಸಂಸದರ ಕ್ರೀಡಾ ಮಹೋತ್ಸವ. ಇಂದಿನಿಂದ ಹೊನಲು ಬೆಳಕಿನ ಪಂದ್ಯಾವಳಿಗಳಿಗೆ ಅಂಗಳ ಸಜ್ಜು. ಸಭಾಪತಿ ಬಸವರಾಜ ಹೊರಟ್ಟಿಯವರಿಂದ ವೈದ್ಯುಕ್ತ ಚಾಲನೆ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯದಂತೆ ಧಾರವಾಡ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಈಗ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವ ದೃಷ್ಟಿಯಿಂದ ಕೇಂದ್ರ ಸಚಿವರು ಹಾಗೂ ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ ಧಾರವಾಡ ಸಂಸದ ಟ್ರೋಫಿ ಕ್ರೀಡಾ ಮಹೋತ್ಸವವನ್ನು ನವಲಗುಂದ ಪಟ್ಟಣದ ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ಜನವರಿ 8 ಮತ್ತು 9ರಂದು ಧಾರವಾಡ ಸಂಸದರ ಕ್ರೀಡಾ ಮಹೋತ್ಸವ 2025-26 ಆಯೋಜಿಸಲಾಗಿದೆ ಎಂದು ನವಲಗುಂದ ಮಂಡಳ ಅಧ್ಯಕ್ಷ ಗಂಗಪ್ಪ ಮನಮಿ ಮೊತ್ತನ್ನ ಅವರು ಹೇಳಿದರು. ಕ್ರೀಡಾ ಮಹೋತ್ಸವಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಚಾಲನೆಯನ್ನು ನೀಡಲಿದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಕೋನರೆಡ್ಡಿ, ಮಾಜಿ ಸಚಿವರುಗಳಾದಂತಹ ಸಿಸಿ ಪಾಟೀಲ್, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಮಾಜಿ ಸಚಿವ ಕೆಎನ್ ಗಡ್ಡಿ, ಮಾಜಿ ಶಾಸಕ ಆರ್ಬಿ ಶಿರಿಯಣ್ಣನವರ್ ಮುಂತಾದವರು ಉಪಸ್ಥಿತರಿರುವವರು ಎಂದು ಹೇಳಿದರು. ನವಲಗುಂದ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದಂತಹ ಅವರು, ಯುವಕರಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ನಾಯಕತ್ವ ಉತ್ತೇಜಿಸುವ ಸಲುವಾಗಿ ದೇಶದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಸದರ ಕ್ರೀಡಾ ಮಹೋತ್ಸವವನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ. ಅದರಂತೆ ನವಲಗುಂದದಲ್ಲಿಯೂ ಕೂಡ ಈ ಸಲ ಈ ಸಹವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಧಾರವಾಡ ಸಂಸದರ ಕ್ರೀಡಾ ಮಹೋತ್ಸವ ಎಂದು ನಡೆಯಲಿದೆ ಎಂದು ಹೇಳಿದ್ದಾರೆ. ಕ್ರೀಡಾ ಮಹೋತ್ಸವದ ಅಂಗಳದ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದಂತಹ ಗ್ರಾಮೀಣ ಅಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ, ಪಟ್ಟಣದಲ್ಲಿ ನಡೆಯುವಂತಹ ಕ್ರೀಡಾ ಮಹೋತ್ಸವಕ್ಕೆ ಗ್ರಾಮೀಣ ಮತ್ತು ನಗರ ಭಾಗದ ಕ್ರೀಡಾಪಟುಗಳಿಗೆ ಉತ್ತೇಜಿಸಲು ಅವಕಾಶ ನೀಡುತ್ತಿದ್ದು, ಕ್ಷೇತ್ರದ ಯುವಕ ಯುವತಿಯರು ಹೆಸರು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸುವಂತೆ ಹೇಳಿದ್ದಾರೆ. ಇನ್ನು ನರೇಂದ್ರ ಮೋದಿಯವರಿಂದ ಆರಂಭಗೊಂಡ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಕಾರ್ಯಕ್ರಮಗಳು ದೇಶದಾದ್ಯಂತ ಜನರನ್ನು ಆಟ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚು ಜಾಗೃತರನ್ನಾಗಿಸಿವೆ ಎಂದು ಹೇಳಿದರು. ಆಯೋಜಿಸಲಾಗಿರುವ ಪಂದ್ಯಗಳು ಗುಂಪು ಆಟಗಳಲ್ಲಿ ವಾಲಿಬಾಲ್, ಕಬಡ್ಡಿ ಮತ್ತು ಖೋ ಖೋ ಆಟಗಳು, ಅಥ್ಲೆಟಿಕ್ ವಿಭಾಗದಲ್ಲಿ 100 ಮೀಟರ್, 800 ಮೀಟರ್, ಎತ್ತರ ಜಿಗಿತ, ಉದ್ದ ಜಿಗಿತ ಮತ್ತು ಗುಂಡು ಎಸೆತ ಆಟಗಳಿವೆ. ದೇಸಿ ಆಟಗಳ ವಿಭಾಗದಲ್ಲಿ ನೋಂದಾಯಿಸಿಕೊಂಡವರಿಗೆ ನೇರ ಲೋಕಸಭಾ ಕ್ಷೇತ್ರ ಮಟ್ಟದಲ್ಲಿ ಆಡಿಸಲಾಗುವುದು. ಆಟಗಳನ್ನು ಮಹಿಳೆ ಮತ್ತು ಪುರುಷ ಪ್ರತ್ಯೇಕ ವಿಭಾಗಗಳಲ್ಲಿ ಆಡಿಸಲಾಗುತ್ತದೆ. ಕಬಡ್ಡಿ ಮತ್ತು ವಾಲಿಬಾಲ್ ಆಟಗಳಿಗೆ 16 ವರ್ಷಕ್ಕಿಂತ ಮೀರಿದವರಿರಬೇಕು. ಖೋ ಖೋ ಆಟಕ್ಕೆ 25 ವರ್ಷ ಮೀರಿರಬಾರದು. ವೈಯಕ್ತಿಕ ಅಥ್ಲೆಟಿಕ್ ಆಟಗಳನ್ನು 17 ವರ್ಷಕ್ಕಿಂತ ಕಡಿಮೆ ಜೂನಿಯರ್ ಮತ್ತು 17 ವರ್ಷಕ್ಕಿಂತ ಹಿರಿಯ ಸೀನಿಯರ್ ವಿಭಾಗಗಳ ಅಡಿಯಲ್ಲಿ ಆಡಿಸಲಾಗುವುದು. ಈ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖ್ ಗುರಿಕಾರ್, ಬಿಜೆಪಿ ಹುಬ್ಬಳ್ಳಿ ಮಂಡಳದ ಅಧ್ಯಕ್ಷ ಮಂಜುನಾಥ ಗನಿ, ಬಿಜೆಪಿ ಮುಖಂಡರಾದಂತಹ ಸಿದ್ದನಗೌಡ ಪಾಟೀಲ್ ಸೇರಿದಂತೆ ಇತರರು ಕೂಡ ಈ ವೇಳೆ ಉಪಸ್ಥಿತರಿದ್ದು, ಈಗಾಗಲೇ 590ಕ್ಕೂ ಹೆಚ್ಚು ತಂಡಗಳು ನೋಂದಣಿ ಮಾಡಿಕೊಂಡಿದ್ದು ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಇವೆ. ಇನ್ನು ಕಬಡ್ಡಿ, ಖೋ ಖೋ ಎಂಬ ಕೂಗಿನ ಮಧ್ಯೆ ತೊಡೆ ತಟ್ಟಿ ನಿಲ್ಲುವ ಕ್ರೀಡಾಪಟುಗಳು ಜಿದ್ದಿನ ಕಾದಾಟಕ್ಕೆ ಸಾಕ್ಷಿಯಾಗಲಿದ್ದಾರೆ. ಬಲಿಷ್ಠ ಕಾದಾಟ, ಪ್ರಶಸ್ತಿಗೆ ಮುತ್ತಿಕ್ಕುವ ಕನಸು ಕಾಣ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಬಾಜಾನ್ ಶೇರ್ಕೋಳ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.